ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಹಾಗೂ ಅಧ್ಯಾತ್ಮ ಚಿಂತಕರು ಮಾತಾಡ್ತಾ ಇರೋದು. ಇವತ್ತು ಭಗವದ್ಗೀತೆಯ ಮತ್ತೊಂದು ನನ್ನ ಪ್ರೀತಿಯ ಶ್ಲೋಕವನ್ನು ನಿಮಗೆ ಅಥವಾ ನಿಮ್ಮ ಮುಂದೆ ಪ್ರಸ್ತುತಪಡಿಸಬೇಕು ಅಂತ ಹೇಳಿ ಬಂದಿದ್ದೇನೆ. ಅದೇನಪ್ಪ ಅಂತ ಹೇಳಿದರೆ, ಸನ್ಯಾಸ ಕರ್ಮಯೋಗಶ್ಚ ನಿಶ್ರೇಯಸಕರಾವುಭೌ ತಯೋಸ್ತು ಕರ್ಮ ಸನ್ಯಾಸಾತ್ ಕರ್ಮಯೋಗೋ ವಿಶಿಷ್ಯತೆ ಅಂತ ಹೇಳಿ ಈ ಶ್ಲೋಕ ಹೇಳುತ್ತೆ. ಇದರ ಒಂದು ಅರ್ಥವನ್ನು ನಾವು ತುಂಬ ಆಳವಾಗಿ ನೋಡಿದಾಗ ಎಷ್ಟು ಅತ್ಯದ್ಭುತವಾದಂತಹ ಮಾತು ಅಂತ ಹೇಳಿ ನನಗನ್ಸಿದೆ. ಏನಪ್ಪ ಅದು ಅಂತ ಹೇಳಿದರೆ, ಸನ್ಯಾಸ ಅಂದರೆ ಏನು? ಸನ್ಯಾಸ ಎಲ್ಲವನ್ನು ಬಿಟ್ಟು ಬಿಡುವಂಥದ್ದು. ಇದನ್ನು ನಾವು ಸನ್ಯಾಸ ಅಂತ ಹೇಳಿ ಕರೀತೇವೆ. ಕರ್ಮಯೋಗಶ್ಚ ನಿಶ್ರೇಯಸಕರ ಉಭವು. ಸನ್ಯಾಸ ಮಾಡೋದು, ಎಲ್ಲವನ್ನ ಬಿಟ್ಟುಬಿಡೋದು, ಏನೋ ಎಲ್ಲದರ ಮೇಲೆ ಇರ್ತಕ್ಕಂತಹ ಒಂದು ಮೋಹವನ್ನು, ಮಮಕಾರವನ್ನು, ಅನುರಾಗವನ್ನು ನಾವು ಬಿಟ್ಟು ಬಿಡೋದು, ತ್ಯಾಗ ಮಾಡಿಬಿಡ್ಬೋದು. ಮಾಡಿಬಿಟ್ಟು ಎಲ್ಲೋ ಒಂದು ಕಡೆ ಕೂತ್ಕೊಂಡು ಭಗವಂತನ ಧ್ಯಾನ ಮಾಡುವುದು ನಿಜವಾಗಿಯೂ ಅದು ಏನೋ ಶ್ರೇಯಸ್ಕರವಾದದ್ದೇ, ಅಂದರೆ ಒಳ್ಳೆಯದೇ ಅಂತ ಹೇಳಲಾಗಿದೆ. ಆದ್ದರಿಂದ ಈ ಸನ್ಯಾಸಕ್ಕಿನ್ನ ಎಲ್ಲವನ್ನ ಬಿಟ್ಟುಬಿಟ್ಟು ಕೂತ್ಕೊಂಡ್ಬಿಡೋದು ಒಂದು, ಅದು ನಿನ್ನ ಒಂದು ಸಾಧನೆಗೆ, ನಿನ್ನ ಒಂದು ಮನಸ್ಥಿತಿಗೆ ಅದು ಸರಿಯಾಗಿದೆಯಾ ಅನ್ನೋದನ್ನು ನೋಡಿಕೊಳ್ಬೇಕು. ಮತ್ತು ಎಲ್ಲವನ್ನು ಬಿಟ್ಟು ಬಿಡುವಂತಹ ವಿರಾಗ ಮತ್ತು ವೈರಾಗ್ಯ ನಿನ್ನಲ್ಲಿ ಇದೆಯಾ ಅನ್ನೋದನ್ನು ನೀನು ನೋಡಿಕೊಳ್ಳಬೇಕು. ನೋಡಿಕೊಂಡಿದ್ದೇ ಆದಲ್ಲಿ ಎಲ್ಲವನ್ನು ಬಿಟ್ಟು ಕೂರುವಂತಹ ಒಂದು ಸಂಸ್ಕಾರಗಳು ಮತ್ತು ಆ ಒಂದು ಮಟ್ಟಕ್ಕೆ ನಿನ್ನ ಮನಸ್ಸು ಇದ್ದರೆ ಖಂಡಿತವಾಗಿಯೂ ನೀನು ಸನ್ಯಾಸವನ್ನು ತೆಗೆದುಕೊಂಡು ಬಿಡಬಹುದು. ಅಂದರೆ ಕರ್ಮಯೋಗದಲ್ಲಿ ಏನು ಸನ್ಯಾಸವನ್ನು ನೀನು ಮಾಡ್ಕೊಂಡು ಬಿಡಬಹುದು, ಎಲ್ಲವನ್ನು ಬಿಟ್ಟು ಕೂರಬಹುದು, ನಿನಗೆ ಅಂತಹ ವಿರಾಗ ವೈರಾಗ್ಯವು ಬಂದಿದ್ದೇ ಆದಲ್ಲಿ ಅನ್ನೋದನ್ನು ನಾನು ಈ ಮುಖಾಂತರವಾಗಿ ಇಲ್ಲಿ ಹೇಳ್ತಾ ಇದ್ದೇನೆ. ಸೊ ಇನ್ನು ಈ ಒಂದು ಕರ್ಮ ಸನ್ಯಾಸಕ್ಕಿನ್ನ ಈ ಕರ್ಮಯೋಗ ಅನ್ನುವುದು ತುಂಬ ವಿಶಿಷ್ಟತೆಯಿಂದ ಕೂಡಿದೆ ಅಂತ ಹೇಳಿ, ಮತ್ತು ಅದು ಅತ್ಯುತ್ಕೃಷ್ಟವಾದದ್ದು ಅಂತ ಹೇಳಿ ಕೃಷ್ಣ ಪರಮಾತ್ಮನ ಅಭಿಮತ ಇದೆ. ಯಾಕೆ ಅಂತ ಹೇಳಿದರೆ, ಕೆಲವೊಮ್ಮೆ ಈ ಜವಾಬ್ದಾರಿಯನ್ನು ನಿಭಾಯಿಸುವಂತಹ ಸಂದರ್ಭಗಳಲ್ಲಿ ವಿಫಲರಾಗಿ ಬಿಡ್ತಾರೆ, ಕರ್ತವ್ಯಗಳನ್ನು ನಿಭಾಯಿಸೋದಕ್ಕಾಗೋದಿಲ್ಲ. ಅಂಥವರೆಲ್ಲ ಏನು ಮಾಡ್ತಾರೆ, ನನಗೆ ಕೆಲಸ ಮಾಡೋದಕ್ಕೆ ಆಸಕ್ತಿನೇ ಇಲ್ಲ, ನನಗೆ ಲೌಕಿಕದಲ್ಲಿ ಆಸಕ್ತಿ ಇಲ್ಲದಂತಾಗ್ತಾ ಇದೆ, ನನಗೆ ಆಧ್ಯಾತ್ಮಿಕವಾಗಿ ನನಗೆ ಒಂದು ಸೆಳೆತ ಬರ್ತಾ ಇದೆ, ನನಗೆ ಕನಸಿನಲ್ಲಿ ಇನ್ನೇನೋ ಬರ್ತಾ ಇದೆ, ದರ್ಶನಗಳಾಗ್ತಾ ಇದೆ, ಮತ್ತು ನನ್ನ ದೇಹದಲ್ಲಿ ವಿಚಿತ್ರವಾದಂಥ ಅನುಭವಗಳು ಆಗ್ತಾ ಇದೆ, ಮತ್ತು ನಾನು ಆಧ್ಯಾತ್ಮಿಕವಾಗಿ ಬೆಳಿಬೇಕು ಅಂತ ಇಷ್ಟಪಡ್ತಾ ಇದ್ದೇನೆ, ಯಾವುದರ ಮೇಲೂ ಆಸಕ್ತಿ ಇಲ್ಲ ಅಂತ ಹೇಳಿ ಈ ಒಂದು ತನ್ನ ಕರ್ತವ್ಯವನ್ನು ಮಾಡದೆ ಎಸ್ಕೇಪ್ ಆಗಿ ಆತನು ಹೊರಟೋಗ್ತಾನೆ. ಏನೋ ಒಂದು ಸನ್ಯಾಸವನ್ನು ಸ್ವೀಕಾರ ಮಾಡಿದ್ದೀನಿ ಅಂತೇಳಿ ಹೊರಟೋಗ್ತಾನೆ. ಕೆಲವೊಮ್ಮೆ ನಾವು ಕುಂಭಮೇಳದ ಸಂದರ್ಭಗಳಲ್ಲಿ ನೋಡಬಹುದು, ಅಲ್ಲಿ ಕೆಲವು ಡೋಂಗಿ ಬಾಬಾಗಳನ್ನು ಕೂಡ ನಾವು ನೋಡಬಹುದಾಗಿದೆ. ಯಾಕೆಂದರೆ ನಮ್ಮ ಭಾರತ ದೇಶ ತುಂಬ ಆಧ್ಯಾತ್ಮಿಕವಾದಂಥ ರಾಷ್ಟ್ರ ಆಗಿದೆ. ಒಂದು ಅಕಾವಿ ಬಟ್ಟೆ, ಒಂದು ರುದ್ರಾಕ್ಷಿ ಮಾಲೆನೋ, ಒಂದು ತುಳಸಿ ಮಾಲೆನೋ, ಒಂದು ಅರ್ಶಿನ ಕುಂಕುಮನೋ, ಒಂದು ಜಟೆನೋ, ಶಿಕೆನೋ ಏನೋ ಒಂದು ಮಾಡಿಕೊಂಡು ಬಿಟ್ಟರೆ ನಾವು ಅವರನ್ನು ತುಂಬ ಗೌರವದಿಂದ ಕಾಣ್ತೇವೆ. ಅದು ಈ ಒಂದು ಮಣ್ಣಿನ ಒಂದು ಸಂಸ್ಕಾರ ಆಗಿದೆ. ಆದರೆ ಎಲ್ಲರಿಗೂ ಕೂಡ ಸನ್ಯಾಸ ಇದೆಯಾ? ಎಲ್ಲರಲ್ಲಿಯೂ ಕೂಡ ವಿರಾಗದ ಬುದ್ಧಿ ಇದೆಯಾ? ಅಥವಾ ಇನ್ನು ರಾಗ ದ್ವೇಷಗಳ ದ್ವಂದ್ವಗಳಲ್ಲಿ ಅವರು ಇದ್ದಾರಾ ಅನ್ನೋದನ್ನು ನೋಡ್ಕೋಬಹುದಾಗತ್ತೆ. ಸೊ ಆ ಥರ ಎಲ್ಲ ಪರೀಕ್ಷೆ ಮಾಡಿಕೊಂಡಾಗ ಎಷ್ಟೋ ಏನೋ ಕರ್ತವ್ಯ ಭ್ರಷ್ಟರು, ಜವಾಬ್ದಾರಿ ಭ್ರಷ್ಟರು ಆಗಿರ್ತಾರೆ. ಎಸ್ಕೇಪಿಸಮ್ ಅಂದರೆ ಕರ್ತವ್ಯಗಳಿಂದ ಏನೋ ಒಂದು ಮದುವೆ ಮಾಡ್ಕೊಂಡು ಬಿಡ್ತಾರೆ, ಒಂದಷ್ಟು ಸಂಸಾರದ ಸುಖಗಳನ್ನು ಅನುಭವಿಸಿದ ನಂತರ ಅವರು ಅದನ್ನು ಬಿಟ್ಟು ಹೊರಟೋಗ್ತಾರೆ. ಸೊ ಈ ರೀತಿ ಕೂಡ ಆಗುವ ಸಾಧ್ಯತೆಗಳು ಇರುತ್ತದೆ. ಈ ಒಂದು ತ್ಯಾಗ ಅನ್ನೋದು ಸುಮ್ಮನೆ ಬರುವಂಥದ್ದಲ್ಲ. ಕಾಮಿನಿ ಕಾಂಚನಗಳ ತ್ಯಾಗ ಅಂದಿಕೊಂಡಷ್ಟು ಬೇಗ ಹೋಗುವಂಥದ್ದಲ್ಲ. ಇದು ಒಮ್ಮೆ ಹೇಳ್ತಾರಲ್ಲ, ಒಂದು ಬಾಳೆ ಗಿಡವನ್ನು ಒಂದು ಕತ್ತರಿಸಿದರೆ ಮತ್ತೆ ತಿರುಗಿ ಅದು ಚಿಗುರುಕೊಳ್ತದೆ ಅಂತ ಹೇಳಿಬಿಟ್ಟು, ಅಂದರೆ ಒಂದು ಗಿಡವನ್ನು ಕತ್ತರಿಸಿದರೆ ಮತ್ತೆ ಅದು ಚಿಗುರುಕೊಳ್ಳುತ್ತೆ ಅಂತ ಹೇಳಿಬಿಟ್ಟು. ಆದ್ದರಿಂದ ಇದು ಅಷ್ಟು ಬೇಗ ಹೋಗುವಂಥದ್ದಲ್ಲ. ಸೊ ನಾವು ನಿಧಾನವಾಗಿ ಸಂಸಾರದಲ್ಲಿದ್ದು, ಅದಕ್ಕಾಗಿಯೇ ನಮ್ಮಲ್ಲಿ
ಒಂದು ಆಶ್ರಮಗಳನ್ನು ಮಾಡಲಾಗಿದೆ. ಬ್ರಹ್ಮಚರ್ಯಾಶ್ರಮ, ಗೃಹಸ್ಥಾಶ್ರಮ, ವಾನಪ್ರಸ್ಥಾಶ್ರಮ, ನಂತರ ಸನ್ಯಾಸಾಶ್ರಮ ಅಂತ ಹೇಳಿ. ಆದ್ದರಿಂದ ಈ ಒಂದು ಅವಸ್ಥೆಗಳಲ್ಲಿ ಇರುವಂತಹ ಸುಖಭೋಗಗಳನ್ನು, ಕರ್ತವ್ಯಗಳನ್ನು, ಜವಾಬ್ದಾರಿಗಳನ್ನು ನಿಯಮಿಸಿ ಅದರ ತಕ್ಕ ಹಾಗೆ ನಡೆದುಕೊಂಡಾಗ ಮಾತ್ರ ಮನುಷ್ಯನಿಗೆ ಆ ಒಂದು ಸಂಸ್ಕಾರ ಬರುತ್ತದೆ, ಆ ಒಂದು ಬಲಿಷ್ಠತೆ ಬರುತ್ತೆ. ಮತ್ತು ಹಣ್ಣು ನ್ಯಾಚುರಲ್ ಆಗಿ ಗಿಡದಲ್ಲಿ ಕಾಯಾಗಿ ಮಾಗಿದರೆ, ಹಣ್ಣಾಗಿ ಮಾಗಿದರೆ ಸೊ ಅದಕ್ಕೆ ಬೆಲೆ ರುಚಿ ಇರುತ್ತೆ. ಹಾಗೆ ಜೀವಿಯು ಪ್ರತಿಯೊಂದು ಹಂತಗಳಲ್ಲಿಯೂ ಕೂಡ ಈ ಸಂಸಾರದ ರಾಗ ದ್ವೇಷಗಳನ್ನು ನೋಡಿದಾಗ, ಕಷ್ಟ ಸುಖಗಳ ಪರಂಪರೆಗಳನ್ನು ಅನುಭವಿಸಿದಾಗ, ಸುಖಗಳನ್ನು ಅನುಭವಿಸಿದಾಗ, ಇದರ ಸುಖ ಅಂದರೆ ಇದಿಷ್ಟೇ, ದುಃಖ ಅಂದರೆ ಇಷ್ಟು, ಸಂಸಾರ ಅಂದರೆ ಇಷ್ಟು ಅಂತ ಇದೆಲ್ಲವನ್ನು ನೋಡಿದ ಮೇಲೆ ಮನುಷ್ಯನಿಗೆ ಪಕ್ವತೆ ಅನ್ನೋದು ಬರುತ್ತೆ. ಬಂದಾಗ ಆಗ ಆತನ ವಿರಾಗಕ್ಕೆ ಒಂದು ಬೆಲೆ ಇರುತ್ತೆ. ಇಲ್ಲದೆ ಹೋದರೆ ಸ್ಟವ್ ಮೇಲೆ ಇದ್ದಾಗ ನೀರು ಕೊತ ಅಂತ ಕುದೀತಾ ಇರುತ್ತಲ್ಲ, ಹಾಗೆ ಅಷ್ಟು ಮಾತ್ರ ಬಿಸಿ ಇರುತ್ತೆ. ಒಂಚೂರು ಸ್ಟವ್ ಆಫ್ ಮಾಡಿದ್ರೆ ಹಂಗೆ ಎಲ್ಲ ತಣ್ಣಗಾಗೋಗ್ಬಿಡುತ್ತೆ. ಸ್ಮಶಾನ ವೈರಾಗ್ಯಗಳು ಜಾಸ್ತಿ ಇರ್ತಾರೆ, ಮತ್ತು ಜವಾಬ್ದಾರಿಗಳು ನಿಭಾಯಿಸದೆ ಹೊರಟೋದವರು ಜಾಸ್ತಿ ಇರ್ತಾರೆ, ಡೋಂಗಿ ಬಾಬಾಗಳು ಜಾಸ್ತಿ ಇರ್ತಾರೆ. ಆದ್ದರಿಂದ ಇದು ಯಾವುದನ್ನು ಮಾಡದೆ ಲೌಕಿಕದಲ್ಲಿಯೂ ಇದ್ದು ಜವಾಬ್ದಾರಿಗಳನ್ನು ನಿಭಾಯಿಸಿ ಸಕ್ಸಸ್ ಆಗಿ ಯಶಸ್ಸನ್ನು ಪಡೆದು ನಂತರ ಅವರು ಈ ಒಂದು ಎಲ್ಲ ಅನುಭವಗಳನ್ನು ಪಡೆದು ಆಧ್ಯಾತ್ಮಿಕತೆಯ ಒಂದು ಸಾಧನೆಗೆ ಅವರು ಹೋದಾಗ ಆ ಮನಸ್ಸು ಪಕ್ವವಾಗಿರುತ್ತೆ, ಮಾಗಿರುತ್ತೆ, ಅವರಿಗೆ ಆ ಒಂದು ಆತ್ಮ ಸಾಕ್ಷಾತ್ಕಾರದ ಜಾಗೃತಿ ಆಗುತ್ತೆ. ಆದ್ದರಿಂದ ಇದು ಸುಮ್ಮನೆ ನಾವು ಅಂದುಕೊಂಡ ಹಾಗೆ ತಕ್ಷಣಕ್ಕೆ ಇದು ಯಾವುದೋ ಒಂದು ನೋಡ್ಬಿಟ್ಟೆ, ಯಾವುದೋ ಒಂದು ಸಿನಿಮಾ ನೋಡ್ಬಿಟ್ಟೆ, ಯಾವುದೋ ಒಂದು ಬುಕ್ ಓದ್ಬಿಟ್ಟೆ, ಇನ್ನೇನೋ ಒಂದು ಉದ್ದೀಪನ ಆಗೋಯ್ತು, ಇನ್ನೇನೋ ಒಂದು ಆಗೋಯ್ತು, ನಾನು ಹೋಗ್ಬಿಡ್ತೀನಿ, ಸನ್ಯಾಸಿ ಆಗ್ಬಿಡ್ತೀನಿ. ಖಂಡಿತ ಇಲ್ಲ. ಜನ್ಮಗಳಿಂದ ನಾವು ಸಂಸ್ಕಾರಗಳನ್ನು ಹೊತ್ತಿ ಬಂದಿರ್ತೇವೆ, ವಿಷಯ ವಾಸನೆಗಳನ್ನು ಹೊತ್ತಿ ಬಂದಿರ್ತೇವೆ. ಒಂದು ವೈಟ್ ಪೇಪರ್, ಬಿಳಿ ಹಾಳೆಯ ಮೇಲೆ ಒಂದು ಸೀಲ್ ಹಾಕಿದ್ರೆ ಒಂದು ಸಣ್ಣ ಡಾಟ್ ಇಟ್ಟರೆ ಎಷ್ಟು ಎದ್ದು ಕಾಣುತ್ತೆ. ಹಾಗೆ ಆ ಥರದ ಸೀಲ್ ನಾವು ಹೊಡಿತಾನೇ ಇರ್ತೀವಿ. ಜನ್ಮಯಾಪಿ ಹೊಡೆದಿದ್ದೀವಿ. ವಿಷಯ ವಾಸನೆಗಳು, ರಾಗ ದ್ವೇಷ, ಕಾಮ, ಕ್ರೋಧ, ಮೋಹ, ಮದ ಅನ್ನೋ ಸೀಲ್ಗಳನ್ನು ಹೊತ್ತಿ ಬಿಟ್ಟಿದ್ದೇವೆ. ಅದು ಸಹಸ್ರಾರು ಜನ್ಮಗಳಿಂದ ಒತ್ತಿಬಿಟ್ಟಿದ್ದೇವೆ. ಅದು ಸ್ಟ್ರಾಂಗ್ ಆಗಿರುತ್ತೆ, ಅದು ಅಷ್ಟು ಬೇಗ ಹೋಗುವಂಥದ್ದಲ್ಲ. ಅದಕ್ಕೆ ಪರಮಾತ್ಮನನ್ನು ನೆನೆದು ಆ ಶರಣಾಗತನಾಗಿ ಅತ್ಯದ್ಭುತವಾದಂತಹ ಜ್ಞಾನಗಳನ್ನು ಪಡ್ಕೊಂಡು ಸಾಧನೆಗಳನ್ನು ನಿಧಾನವಾಗಿ ಮಾಡ್ತಾ ಪರಮಾತ್ಮನ ಕೃಪೆಯನ್ನು ಸಂಪಾದಿಸಿಕೊಳ್ಳಬೇಕಾಗುತ್ತದೆ. ಆ ಒಂದು ಗಲೀಜು ಆ ಸೀಲನ್ನೆಲ್ಲ ಹೊಡೆದು ಹೊಸ ಸೀಲ್ ಹಾಕಬೇಕು. ನಾನು ಅಹಯಮಾತ್ಮ ಬ್ರಹ್ಮ ಪರಬ್ರಹ್ಮ ಮತ್ತು ವಾಸುದೇವಂ ಸರ್ವಂ ಸದಸಚ್ಚಾಹಂ ಅರ್ಜುನ, ಹೀಗೆ ಅಹಂ ಬ್ರಹ್ಮಾಸ್ಮಿ ತತ್ವಮಸಿ, ಈ ರೀತಿಯಾಗಿ ಇದ್ದಂತಹ ಒಂದು ವಾಕ್ಯಗಳನ್ನು ನಾವು ಮಾಡಿಕೊಂಡು ಹೋಗಬೇಕಾಗತ್ತೆ. ಪರಮಾತ್ಮನ ಮಗು ನಾನು, ಪರಮಾತ್ಮನ ಒಂದು ಆಶೀರ್ವಚನ, ಪರಮಾತ್ಮನೇ ನನಗೆ ಬೇಕು ಅನ್ನುವಂಥ ಸೀಲುಗಳನ್ನು ಹಾಕಬೇಕಾಗತ್ತೆ. ಕೆಟ್ಟ ಸೀಲುಗಳನ್ನು ಹೊಡೆದಿದ್ದೇವೆ, ಅದು ಬಲಿಷ್ಠವಾಗಿ ಇಷ್ಟಿದೆ. ಎಲ್ಲೋ ಒಂದೋ ಎರಡೋ ಮೂರೋ ಸೀಲ್ಗಳು ನೋಡಿದ್ಬಿಟ್ರೆ ನೀವೇ ನೋಡ್ಕೊಳ್ಳಿ ಯಾವುದಕ್ಕೆ ಎಷ್ಟು ಬಲಿಷ್ಠತೆ ಇರುತ್ತೆ, ಪ್ರೆಷರ್ ಇರುತ್ತೆ ಮತ್ತು ಎಷ್ಟು ಕ್ವಾಲಿಟೇಟಿವ್ ಆಗಿರುತ್ತೆ ಅನ್ನೋದು ನಿಮಗೆ ಗೊತ್ತಾಗ್ಬಿಡುತ್ತೆ, ಯಾವುದು ಕ್ವಾಲಿಟಿ ಯಾವುದು ಕ್ವಾಂಟಿಟಿ ಅಂತೇಳಿ. ಆದ್ದರಿಂದ ಇದು ಎಲ್ಲವನ್ನು ಮೀರಿಸುವಷ್ಟು ಸೀಲು ನೀವು ಒಳ್ಳೆ ಸೀಲುಗಳನ್ನು ಹೊಡೆದಾಗ ಇದು ಮೇಲೆ ಹೋಗುತ್ತೆ, ಆಗ ಇದು ಕರಗುತ್ತೆ. ಆದ್ದರಿಂದ ಇದೆಲ್ಲ ಲಾಜಿಕ್, ಇದು ತರ್ಕ ಇದು. ಆದ್ದರಿಂದ ನೀವು ಏಕಾಏಕಿ ಏನೂ ಮಾಡಿಬಿಡೋದಕ್ಕೆ ಆಗೋದಿಲ್ಲ. ಆದ್ದರಿಂದ ಕೆಲವೊಮ್ಮೆ ಸಂಸ್ಕಾರಗಳು ಬೇಕಾಗುತ್ತೆ, ಕೆಲವೊಮ್ಮೆ ಹಿಂದಿನ ಜನ್ಮಗಳ ಸಂಸ್ಕಾರಗಳು ಓತಪ್ರೋತವಾಗಿ ಬಂದಿರುತ್ತೆ. ಯಾವುದೋ ಒಂದು ಘಟನೆ ಸಂದರ್ಭಗಳು ಘಟಿಸಿದ ತಕ್ಷಣಕ್ಕೆ ಅದು ಜಾಗೃತ ಆಗುತ್ತೆ, ಅಲ್ಲಿಂದ ಅವರು ಮುಂದಕ್ಕೆ ಹೊರಟೋಗ್ತಾರೆ, ಪಾಸಾನ ಆಗುತ್ತೆ. ಅದನ್ನು ನಮ್ಮ ಗೀತೆಯಲ್ಲಿಯೇ ಕೂಡ ಯೋಗ ಭ್ರಷ್ಟರು ಅಂತ ಹೇಳಿ ಕರೆದಿದ್ದಾನೆ ಶ್ರೀಕೃಷ್ಣ ಪರಮಾತ್ಮನು. ಆದ್ದರಿಂದ ಇದೆಲ್ಲ ನಾವು ಸರಿಯಾಗಿ ತಿಳಿದುಕೊಳ್ಳಬೇಕಾಗುತ್ತೆ. ಈ ಒಂದು ಕರ್ಮ ಸನ್ಯಾಸ ಅನ್ನೋದು ಅಷ್ಟು ಬೇಗ ಬರುವಂಥದ್ದಲ್ಲ ಅನ್ನೋದಕ್ಕೆ ನಾನು ಇಲ್ಲಿ ಹೇಳ್ತಾ ಇದ್ದೇನೆ. ಆದ್ದರಿಂದ ನಾವು ಸಕ್ಸಸ್ ಆಗಿ ಐಶ್ವರ್ಯವನ್ನು ಸಂಪಾದಿಸಿ ನೀವು ಅಧ್ಯಾತ್ಮವನ್ನು ಮಾತಾಡ್ತಾ ಇದ್ದಾಗ ನಿನಗೆ ಅದರಲ್ಲಿ ಪಕ್ವತೆ ಇರುತ್ತೆ. ನೀನು ಯಾವುದೇ ಒಂದು ಎಸ್ಕೇಪಿಸಮ್ಗೆ ನೀನು ಮಾತಾಡ್ತಾ ಇರೋದಿಲ್ಲ. ನಿನಗೆ ಎಲ್ಲವೂ ಕೂಡ ತೃಪ್ತಿಯಾಗಿದೆ. ಆದರೂ ನೀನು ಈ ಎಲ್ಲವನ್ನು ಬೇಡ ಅಂತಂದು ನೀನು ಪರಮಾತ್ಮನಲ್ಲಿ ಆತ್ಮಜಾಗೃತಿಗಾಗಿ ಮುಂದೆ ಹೋಗ್ತಾ ಇದೆಯಾ ಅಂತ ಹೇಳಿದರೆ ಅದು ಸಹಜವಾಗಿರುತ್ತೆ, ನ್ಯಾಚುರಲ್ ಆಗಿರುತ್ತೆ, ಒರಿಜಿನಲ್ ಆಗಿ ಇರುತ್ತೆ ಎಂಬುವಂಥ ಮಾತನ್ನು ಇಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನೋಡಿ, ಇದಿಷ್ಟು ಕೃಷ್ಣನ ಅಭಿಮತ ಆಗಿದೆ. ಕರ್ಮ ಸನ್ಯಾಸ ಶ್ರೇಷ್ಠವಾದದ್ದೇ, ಆದರೆ ಅದು ಅಷ್ಟು ಬೇಗ ಬರುವಂಥದ್ದಲ್ಲ.
ಅನ್ನುವಂತಹ ಒಂದು ಮಾತು ಇಲ್ಲಿ ಕೃಷ್ಣನು ಸೇರಿಸ್ತಾನೆ. ಜೊತೆಗೆ ನೀನು ಕರ್ಮ ಸನ್ಯಾಸ ಮಾಡೋಕ್ಕಾಗೋದಿಲ್ಲ ಅಂದರೆ ಮೊದಲು ಕರ್ಮಯೋಗಿ ಆಗು. ಕರ್ಮಯೋಗಿ ಆದರೆ ಅದು ವಿಶಿಷ್ಟತೆಯಿಂದ ಕೂಡಿರುತ್ತದೆ. ಕರ್ಮಯೋಗಿ ಆಗೋದು ಅಂತಂದರೆ ಏನು? ಎಲ್ಲ ಕೆಲಸಗಳನ್ನು ಮಾಡ್ತಾ ಇರು. ನೀನು ಪೊಲೀಸ್ ಆದರೆ ಪೊಲೀಸ್ ಕೆಲಸಗಳನ್ನು ಮಾಡು, ಏನೋ ವೈದ್ಯನಾದರೆ ವೈದ್ಯನ ಕೆಲಸಗಳನ್ನು ಮಾಡು, ವಕೀಲನಾದರೆ ವಕೀಲನ ಕೆಲಸಗಳನ್ನು ನೀನು ಮಾಡ್ತಾ ಇರು, ದೇಶದ ಸೈನಿಕನಾದರೆ ಸೈನಿಕನ ಕೆಲಸವನ್ನು ಮಾಡು, ಅದನ್ನು ಅಚ್ಚುಕಟ್ಟಾಗಿ ಮಾಡು, ಏನು ಯೋಗಿಯಂತೆ ಮಾಡು, ರಾಜನಂತೆ ಮಾಡು. ಏನು ನಾವು ಆಗಲೇ ಹೇಳಿದ್ವಲ್ಲ, ಕರ್ಮಣ್ಣೇವ ಅಧಿಕಾರಸ್ಥೆ ಅಂತ ಹೇಳಿದ ಹಾಗೆ ಅಧಿಕಾರದಿಂದ ಮಾಡು. ಒಬ್ಬ ಗೃಹಸ್ಥನಾದರೆ ಒಳ್ಳೆಯ ಗೃಹಸ್ಥನಾಗಿ ನಿನ್ನ ಕರ್ತವ್ಯಗಳನ್ನು ನಿಭಾಯಿಸು. ಹೀಗೆ ವಿಜ್ಞಾನಿಯಾಗಿದ್ದರೆ ಒಳ್ಳೆಯ ವಿಜ್ಞಾನಿಯಾಗು, ಒಳ್ಳೊಳ್ಳೆಯ ಕೆಲಸಗಳನ್ನು ಮಾಡು, ಅಧಿಕಾರವಾಗಿ ಮಾಡು. ಹಾಗೆ ಮಾಡಿದಾಗ ನಿನಗೆ ಆ ಒಂದು ಲೌಕಿಕದ ಎಲ್ಲ ಆಯಾಮಗಳು, ಡೈಮೆನ್ಷನ್ಸ್ಗಳು ಅಂತ ನಾವು ಕರಿತೀವಿ, ಆಯಾಮಗಳ ಪರಿಚಯ ಆಗುತ್ತೆ. ನಿನಗೆ ಮನಸ್ಸು ಪಕ್ವವಾಗುತ್ತೆ. ಪಕ್ವವಾದಾಗ ನೀನು ಅದನ್ನು ಪರಮಾತ್ಮನಿಗೆ ಶರಣಾಗತನಾಗಿ, ಅಂದರೆ ಕರ್ಮಯೋಗ ಅಂದರೆ ಮಾಡುವಂತಹ ಸಕಲ ಕರ್ಮಗಳ ಹಿಂದೆ ಪರಮಾತ್ಮನ ಕೃಪೆ ಇದೆ ಅಂತ ಭಾವಿಸ್ತಾ ಪರಮಾತ್ಮನಿಗೆ ಶರಣಾಗಿ, ಮತ್ತು ನೀನು ಇದು ಎಲ್ಲವನ್ನು ಪರಮಾತ್ಮನೇ ಮಾಡ್ತಾ ಇದ್ದಾನೆ, ಅಂತರ್ಯಾಮಿಯಾದಂತಹ ಪರಮಾತ್ಮನು ಒಳಗಡೆ ಇರೋದರಿಂದ, ಆ ಚೈತನ್ಯ ಒಳಗಡೆ ಇರೋದರಿಂದ ಈ ಕೆಲಸಗಳು ಘಟಿಸ್ತಾ ಇದೆ ಅಂತ ಹೇಳಿಬಿಟ್ಟು ನೀನು ಅನುಸಂಧಾನ ಮಾಡ್ತಾ ಇದ್ದರೆ, ಅದನ್ನು ತಿಳ್ಕೊಂಡಿದ್ರೆ ನಾನೇನೂ ಮಾಡ್ತಾ ಇಲ್ಲ, ಒಳಗಡೆ ಇರೋ ಚೈತನ್ಯ ಮಾಡ್ತಾ ಇದೆ, ಪರಮಾತ್ಮನೇ ಇದೆಲ್ಲವನ್ನು ಮಾಡ್ತಾ ಇದ್ದಾನೆ, ಆತನಿಗೆ ಮಾತ್ರ ಈ ಶಕ್ತಿ ಎಲ್ಲ ಇದೆ ಅಂತ ಹೇಳಿ ನೀನು ಕಂಪ್ಲೀಟಾಗಿ ಪರಮಾತ್ಮನಿಗೆ ಶರಣಾಗತನಾಗಿ, ನೀನು ಯಾವುದು ನಾನು ಮಾಡ್ತಾ ಇಲ್ಲ ಭಗವಂತನ ಮಾಡ್ತಾ ಇದ್ದಾನೆ ಎಂಬುವಂತಹ ಸಂಪೂರ್ಣ ಭಾವವನ್ನು ನೀನು ಹೊಂದಬೇಕು. ಒಳ್ಳೆಯ ಕೆಲಸ ಮಾಡಿದಾಗ ನಾನು ಮಾಡಿದೆ, ಕೆಟ್ಟ ಕೆಲಸ ಮಾಡಿದಾಗ ಪರಮಾತ್ಮ ಮಾಡ್ದ ಅಂತ ಅನ್ನೋದಲ್ಲ. ಈ ವಿಡಂಬನೆಯಾಗಿ ಜನಗಳು ಏನೋ ಮಾತಾಡಬೇಕು, ಕೆಲವ್ರಿಗೆ ಹಿಂಗೆ ಹುಚ್ಚು ಡಾಂಬಿಕ ಮಾತುಗಳ ಭರಾಟೆಗಳೇ ಜಾಸ್ತಿ ಆಗ್ತಾಯಿದೆ. ಜನಕ್ಕೂ ಕೂಡ ಅಂಥದ್ದೇ ಇಷ್ಟ ಆಗ್ತಾಯಿದೆ. ಸೊ ಏನೂ ಇರಲಿ, ತೊಂದರೆ ಇಲ್ಲ. ಕಪ್ಪೆ ಚಿಪ್ಪುಗಳೇ ಜಾಸ್ತಿ ಸಿಗೋದು, ಮುತ್ತು ರತ್ನಗಳು ಎಲ್ಲೋ ಸಮುದ್ರದ ಕೆಳಗಡೆ ಇರುತ್ತೆ, ತಳದಲ್ಲಿರುತ್ತೆ. ಆದ್ದರಿಂದ ನಾವು ಎಲ್ಲವೂ ಪರಮಾತ್ಮನಿಗೆ ಶರಣಾಗತನಾಗಿ ಒಂದು ಮಾಡುವಂಥದ್ದು. ಇನ್ನೊಂದು, ನಾನೇ ಪರಬ್ರಹ್ಮನಾಗಿದ್ದೇನೆ ಅಂತ ಎಲ್ಲವನ್ನೂ ಮಾಡುವಂಥದ್ದು. ಆ ಭಾವವನ್ನು ಹೊತ್ತಿದಾಗ ನಿನಗೆ ಕೆಟ್ಟ ಕೆಲಸ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ರಾವಣ ಒಮ್ಮೆ ಹೇಳ್ತಾನೆ, ರಾಮನ ಅವತಾರವನ್ನು ವೇಷವನ್ನು ಧರಿಸಿ ಸೀತೆಯನ್ನು ಸೇರಿಬಿಡ್ಬೋದಲ್ಲ ನೀನು ಅಂತ ಹೇಳಿ. ಆಗ ರಾವಣ ಹೇಳ್ತಾನೆ, ರಾಮನ ಅವತಾರ ಧರಿಸಿದ ಕೂಡಲೇ ಈ ಜಗತ್ತೇ ಒಂದು ಮಣ್ಣು ಎಂಕಟೆ ಕಸ ಥರ ಕಾಣುತ್ತೆ. ಹಾಗಿದ್ದ ಮೇಲೆ ಇನ್ನು ಪರಸ್ತ್ರೀಯ ಮೋಹ ಹೇಗೆ ಬರಲಿಕ್ಕೆ ಸಾಧ್ಯ? ನೋಡಿ ಎಷ್ಟು ಚೆನ್ನಾಗಿದೆ. ಅಂಥದ್ದರಲ್ಲಿ ಬ್ರಹ್ಮಭಾವ ನಿನಗೆ ಇದ್ದಿದ್ದೇ ಆದಲ್ಲಿ, ಆ ಒಂದು ಎಲ್ಲ ಕಡೆಯೂ ಆತ್ಮವೇ ಇದೆ ಎಂಬುವಂಥ ಆತ್ಮಸ್ವರೂಪ ನಿನಗೆ ಬಂದಾಗ ನಿನ್ನಿಂದ ಕೆಟ್ಟ ಕೆಲಸಗಳು ಘಟಿಸಲಿಕ್ಕೆ ಸಾಧ್ಯನೇ ಇಲ್ಲ, ನೀನು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನಿನ್ನಿಂದ ಕೆಟ್ಟ ಕೆಲಸ ನಡೆದಿದೆ ಅಂತ ಹೇಳಿದ್ರೆ ನಿನಗೆ ಇನ್ನೂ ಆ ಬ್ರಹ್ಮದ ತತ್ವಜ್ಞಾನ ಸಿಕ್ಕಿಲ್ಲ ಅಂತಲೇ ಅನಿಸುತ್ತೆ, ಆಗುತ್ತೆ ಕೂಡ. ಆದ್ದರಿಂದ ನಾವು ಕರ್ಮ ಸನ್ಯಾಸವನ್ನು ಮಾಡುವುದಕ್ಕೆ ಸಾಕಷ್ಟು ಪ್ರಿಪರೇಷನ್ಗಳು ಬೇಕು, ಆಯಾಮಗಳು ಬೇಕು, ಕೆಲಸಗಳನ್ನು ಮಾಡಬೇಕು. ನಂತರ ಮಾತ್ರ ನಿಮಗೆ ಆ ಸಂಸ್ಕಾರ ಸಿಗುತ್ತೆ ಮತ್ತು ನಿಮಗೆ ಆ ಒಂದು ಸ್ಥಾನ ಸಿಗುತ್ತೆ. ಅದನ್ನು ಬಿಟ್ಟು ನೀವು ಸುಮ್ಮನೆ ಕರ್ಮ ಸನ್ಯಾಸ ಮಾಡಿಬಿಡೋದಕ್ಕೆ ಸಾಧ್ಯ ಇಲ್ಲ ಎಂಬುವಂತಹ ಎಚ್ಚರಿಕೆಯನ್ನು ಪರಮಾತ್ಮನು ಕೊಡ್ತಾನೆ. ಜೊತೆಗೆ ಅಲ್ಲಿಯವರೆಗೂ ಆ ಒಂದು ಶಕ್ತಿಯನ್ನು ಸಂಪಾದಿಸಿಕೊಳ್ಳುವವರೆಗೂ ನೀನು ಕರ್ಮಯೋಗಿಯಾಗು. ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಅರ್ಜುನನಿಗೆ ಹೇಳಿದ್ದು, ನೀನು ಕ್ಷತ್ರಿಯನಾಗಿದೆಯಾ, ನಿನ್ನ ಕರ್ಮವನ್ನು ನೀನು ಮಾಡು, ನಿನ್ನ ಸ್ವಧರ್ಮವನ್ನು ನೀನು ಮಾಡು, ನಿನ್ನ ಕೆಲಸವನ್ನು ನೀನು ಡಿಸ್ಚಾರ್ಜ್ ಮಾಡು. ನಾನು ಮಾಡಿದೆ ಎಂದು ಮನಸ್ಸಿನಲ್ಲಿ ಇಟ್ಕೋಬೇಡ. ಮಾಡಿದೆನೆಂದು ಮನದಲ್ಲಿದ್ದರೆ ಏರಿಸಿ ಕಾಡಿತ್ತು ಶಿವನ ಢಂಗುರ. ಎಷ್ಟು ಚೆನ್ನಾಗಿದೆ ನೋಡಿ. ಆದ್ದರಿಂದ ನಾನು ಮಾಡ್ತಾ ಇದ್ದೀನಿ ನನ್ನ ಅಹಮ್ಮಿಂದ ಮಾಡುವುದನ್ನು ತೊರೆದು ಪರಮಾತ್ಮನಿಗೆ ಶರಣಾಗತನಾಗಿ ಕೆಲಸಗಳನ್ನು ಮಾಡ್ತಾ ಹೋದಾಗ ಕೆಟ್ಟ ಕೆಲಸಗಳೆಲ್ಲ ಮಾಡೋದಕ್ಕೆ ಉದುರೋಗುತ್ತೆ. ಒಳ್ಳೆ ಕೆಲಸಗಳನ್ನು ಮಾಡ್ತಾ 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 ಮನಸ್ಸು ಶುಚಿಯಾಗುತ್ತೆ. ಪಾತ್ರೆ ಶುಚಿಯಾದ ಹಾಗೆ ಈ ಎಲ್ಲ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಮಾಡ್ತಾ ಮನಸ್ಸು ಶುಚಿಯಾಗುತ್ತೆ, ಆಲೋಚನೆಗಳು ಶುಚಿಯಾಗುತ್ತೆ. ನಮ್ಮ ಪಂಚೇಂದ್ರಿಯಗಳು, ನಮ್ಮ ಬುದ್ಧಿ, ಚಿತ್ತ, ಮನಸ್ಸು, ಅಹಮ್ಮು ಈ ಎಲ್ಲವೂ ಶುದ್ಧಿ ಆಗ್ತಾ ಹೋಗುತ್ತೆ. ಹೋಗ್ತಾ ಇದ್ದಾಗೆ ಆಮೇಲೆ ಕೊನೆಗೆ ಈ ಒಂದು ಕರ್ಮ ಸನ್ಯಾಸದ ಒಂದು ಯೋಗ್ಯತೆ ಬರುತ್ತೆ. ಎಲ್ಲರಿಗೂ ಅಲ್ಲ ಇದು. 4 ಪುಸ್ತಕ ಓದಿ 4 ಮಾತಾಡಿದ ತಕ್ಷಣ ಕರ್ಮ ಸನ್ಯಾಸ ಬರೋಲ್ಲ. ಆದ್ದರಿಂದಲೇ ನೀನು ಲೌಕಿಕದಲ್ಲೂ ಕೆಲಸ ಮಾಡಬೇಕು, ಇಹದಲ್ಲಿಯೂ ನೀನು ಮಾಡಬೇಕು, ಜಯಶೀಲನಾಗಬೇಕು,
ಪರದಲ್ಲಿಯೂ ನೀನು ಜಯಶೀಲನಾಗಬೇಕಾಗುತ್ತೆ. ಇಹ ಮತ್ತು ಪರ ಎರಡರಲ್ಲಿಯೂ ಕೂಡ ನೀನು ಈಸಬೇಕು, ಇದ್ದು ಜಯಿಸಬೇಕು ಎಂಬುವಂತಹ ತಂತ್ರವನ್ನು, ಮಂತ್ರವನ್ನು ನೀನು ಅಳವಡಿಸಿಕೊಂಡು ಜೀವನವನ್ನು ಮಾಡಬೇಕು ಅಂತ ಹೇಳಿ ಈ ಒಂದು ಶ್ಲೋಕ ಹೇಳ್ತಾ ಇದೆ. ಕರ್ಮಯೋಗ ಅಂತಂದರೆ ಏನು? ಕರ್ಮಯೋಗ ಅಂದರೆ ಮಾಡುವಂತಹ ಕರ್ಮದ ಹಿಂದಿನ ಪ್ರತಿಫಲದ ಅಪೇಕ್ಷೆಯನ್ನು ಇಟ್ಟುಕೊಳ್ಳದೆ, ವಿತೌಟ್ ಎಕ್ಸ್ಪೆಕ್ಟೇಷನ್ ಡಿಸ್ಚಾರ್ಜಿಂಗ್ ಯುವರ್ ಡ್ಯೂಟಿ ಈಸ್ ಕರ್ಮಯೋಗ. ಏನನ್ನೂ ಬಯಸದೆ, ಪ್ರತಿಫಲದ ಅಪೇಕ್ಷೆಯನ್ನು ಬಯಸದೆ, ನೀನು ಕೇವಲ ಪರಮಾತ್ಮನನ್ನು ಸ್ಮರಣೆ ಮಾಡ್ತಾ ಶರಣಾಗತನಾಗಿ ನಿನ್ನ ಭಾಗಕ್ಕೆ, ನಿನ್ನ ಪಾಲಿಗೆ ಬಂದಂತಹ ಕರ್ತವ್ಯವನ್ನು ನೀನು ಮಾಡ್ತಾ ಹೋದಾಗ ನಿನಗೆ ಆ ಒಂದು ಕರ್ಮಯೋಗ ಸಿದ್ಧಿಸುತ್ತದೆ. ಆದ್ದರಿಂದ ಅರ್ಜುನ, ಈ ಶಸ್ತ್ರಗಳಿಂದ ತ್ಯಜಿಸಿ ಕರ್ಮ ಸನ್ಯಾಸಿಯಂತೆ ಆಡಬೇಡ. ನೀನು ನಿನ್ನವರು ಅಂತ ಮೋಹಕ್ಕೆ ಬಲಿಯಾಗಿ ನೀನು ಬಾಣವನ್ನು ಬಿಟ್ಟಿದೆಯೇ ಹೊರತು ನಿಜವಾದಂಥ ಜ್ಞಾನವನ್ನು ನೀನು ಹೊಂದಿ ಜ್ಞಾನಿಯಾಗಿ ತರ್ಕದಿಂದ ನೀನು ಈ ಒಂದು ಶಸ್ತ್ರಗಳನ್ನು ತ್ಯಜಿಸಿಲ್ಲ. ಈ ನಿನ್ನ ಮೋಹವನ್ನು ದೂರ ಮಾಡು ಅಂತ ಹೇಳಿ ಕರ್ಮಯೋಗಿಯಾಗಿ ಎಲ್ಲವೂ ನನ್ನಲ್ಲೇ ನಡೀತಾ ಇದೆ ಅಂತ ಹೇಳಿ ವಿಶ್ವರೂಪ ದರ್ಶನವನ್ನು ತೋರಿಸಿ ನೀನು ನಿನ್ನ ಕೆಲಸ ಕರ್ತವ್ಯವನ್ನು ಮಾಡು, ಕರ್ಮಯೋಗಿಯಂತೆ ಮಾಡು ಅಂತ ಹೇಳಿ ಕರ್ಮಯೋಗ ಸಿದ್ಧಿಗೆ ಅದರ ವೈಶಿಷ್ಟ್ಯತೆಯನ್ನು ಹೇಳಿಕೊಟ್ಟು, ಅದರ ವಿಶಿಷ್ಟತೆಯನ್ನು ಹೇಳಿಕೊಟ್ಟು ಕೃಷ್ಣ ಪರಮಾತ್ಮನು ಮೋಟಿವೇಶನ್ ಮಾಡಿ ಆ ಒಂದು ಅರ್ಜುನನನ್ನು ಕರ್ತವ್ಯ ಭ್ರಷ್ಟನಾಗದೆ ಸ್ಮಶಾನ ವಿರಾಗಿಯಂತೆ ಆಗಲು ಬಿಡದೆ ಒಬ್ಬ ಒಳ್ಳೆಯ ಸ್ನೇಹಿತನಾಗಿ, ರತಿಕನಾಗಿ, ಮಾರ್ಗದರ್ಶಕನಾಗಿ, ಗುರುವಾಗಿ ಅರ್ಜುನನಿಗೆ ಮಾರ್ಗದರ್ಶನವನ್ನು ಮಾಡ್ತಾ ಆ ಒಂದು ಕರ್ಮ ಯೋಗಸ್ಥನಾಗುವಂತೆ ಆತನನ್ನು ಪ್ರೇರೇಪಿಸಿ ಆತನ ಒಂದು ಕರ್ತವ್ಯವನ್ನು ನೆನಪಿಸಿಕೊಟ್ಟಂತಹ ಶ್ರೀಕೃಷ್ಣ ಪರಮಾತ್ಮನಲ್ಲವೇ ನಿಜವಾದಂತಹ ಒಂದು ಮನಃಶಾಸ್ತ್ರಜ್ಞನು ಹಾಗೂ ಜಗದಾದಿಗುರುವು. ಅಷ್ಟಿಲ್ಲದೆ ಕೃಷ್ಣನನ್ನು ಜಗದಾದಿಗುರು ಅಂತ ಹೇಳ್ತಾರ ನೋಡಿ. ಎಂತಹ ಅತ್ಯದ್ಭುತವಾದಂತಹ ಮಾತುಗಳನ್ನು ನಮಗೆ ಭಗವದ್ಗೀತೆಯ ಮುಖಾಂತರ, ಶ್ಲೋಕಗಳ ಮುಖಾಂತರ ನಮಗೆ ತಿಳಿಸಿಕೊಡ್ತಾ ಇದ್ದಾನೆ. ಅಂತಹ ಶ್ರೀಕೃಷ್ಣ ಪರಮಾತ್ಮನಿಗೆ ನಾವು ಶರಣ ಹೊಂದೋಣ, ಆತನ ಕೃಪೆಯನ್ನು ನಾವು ತೆಗೆದುಕೊಳ್ಳೋಣ ಅಂತ ಹೇಳ್ತಾ ಈ ಒಂದು ಶ್ಲೋಕದ ಸಾರ ಇಷ್ಟೇ. ಕರ್ಮ ಸನ್ಯಾಸ ಅನ್ನೋದು ನಿಜವಾಗ್ಲೂ ಶ್ರೇಷ್ಠನೇ, ಆದರೆ ಅದು ಸುಖ ಸುಮ್ಮನೆ ಬರೋದಿಲ್ಲ. ಸೊ ನೀನು ಕರ್ಮಯೋಗಿಯಾಗಿ ಕೆಲಸಗಳನ್ನು ಮಾಡು, ಅದರಲ್ಲಿ ವಿಶಿಷ್ಟತೆ ಇದೆ, ವೈಶಿಷ್ಟ್ಯತೆ ಇದೆ, ಮತ್ತು ಅದು ಕೂಡ ನನಗೆ ಪ್ರೀತಿ ಪಾತ್ರವೇ ಅಂತ ಹೇಳುವುದರ ಮುಖಾಂತರ ಈ ಒಂದು ಸಮಾಜವನ್ನು ಗಮನಿಸಿದಂತಹ ಕೃಷ್ಣ ಆ ಸಮಾಜದಲ್ಲಿ ಆಗ್ತಾ ಇರ್ತಕ್ಕಂತಹ ಒಂದು ವಿಷಯಗಳನ್ನು ಗಮನಿಸಿ ಇಂತಹ ಒಂದು ರಚನಾತ್ಮಕವಾದಂತಹ ವಾಕ್ಯವನ್ನು, ಶ್ಲೋಕವನ್ನು ಹೇಳುವ ಮುಖಾಂತರ ನಮ್ಮನ್ನು ಜಾಗೃತಗೊಳಿಸಿದ್ದಾನೆ. ಅಂತಹ ವಿಚಾರವು ನಿಮಗೂ ಕೂಡ ನನಗೆ ತಿಳಿದಷ್ಟು ಹೇಳಿದ್ದೇನೆ. ಸೊ ಇಷ್ಟ ಆಗಿದ್ದೆ ಅದರಲ್ಲಿ ಮರೆಯದ ಹಾಗೆ ಲೈಕ್ ಕೊಡಿ, ಇತರರಿಗೂ ಕೂಡ ಶೇರ್ ಮಾಡಿ, ಮರೆಯದ ಹಾಗೆ ಕಾಮೆಂಟ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.